ನಮ್ಮ ಅಣ್ಣನ ಸಮಾಧಿನ ಇವತ್ತು ಈ ತರ ಮಾಡವ್ರೆ. 10:30 11 ಗಂಟೆ ಬಿಟ್ಟವ್ರೆ. ನಮ್ಮ ಅಣ್ಣ ಬದುಕಿದ್ದು ಸಹ ಯಾರು ಅವ್ರ ಮುಂದೆ ತಲೆ ಎತ್ತಿ ಯಾರು ಮಾತಾಡೋದಿಲ್ಲ. ಏನು ಮಾಡ್ತಾವ್ರೆ? ಏನಕ್ಕೋಸ್ಕರ ಇಷ್ಟೊಂದು ಪೊಲೀಸ್ ಪ್ರೊಟೆಕ್ಷನ್? ಏನಕ್ಕೆ? ಯಾತಕ್ಕೆ? ಅವತ್ತು ಅಂಬರೀಷ್ ತಗೊಂಡ್ಬಂದು ಬಿಟ್ಟು ಈ ಜಾಗದಲ್ಲಿ ಅಂಬರೀಷ್ ತಗೊಂಡ್ಬಂದು ಬಿಟ್ಟಿದ್ದು, ಬೇರೆ ಯಾರು ಬಿಟ್ಟಿಲ್ಲ. ಅಂಬರೀಷ್ ತಗೊಂಡ್ ಜಾಗ ಈ ಜಾಗಕ್ಕೆ ಏನನ್ನೇ ಆಗೈತೆ? ಯಾರೇನನ್ನೇ ಮಾಡೋರೆ? ಅವ್ರು ಸತ್ತಾಗವ್ರೆ, ನಾವು ಬರ್ತಿದೀವಿ. ನಾವೆಲ್ಲ ಅವ್ರ ಮಕ್ಕಳು ಸತ್ತ ಮೇಲೆ ಇಷ್ಟು ಮಾಡ್ತಾರಲ್ಲ. ದ್ವೇಷ ಮಾಡೋರು ಯಾವ ಊರವ್ರು ಸರ್? ಅವರು ಪಾಕಿಸ್ತಾನದವ್ರ, ತಮಿಳ್ನಾಡವ್ರ, ಕರ್ನಾಟಕದವ್ರ ತಾನೆ? ಮೈಸೂರು, ಮಹಾರಾಷ್ಟ್ರ ಊರದವರು. ಒಂದೇ ಮಾತು ಹೇಳ್ತೀನಿ, ನಮ್ಮನ್ನ ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ದ್ರೋಹ ಮಾಡಿಲ್ಲ. ಅವ್ರು ಮಾಡಿರೋದು ಒಂದೇ, ನಾನ್ ತಾನಾಗಿರ್ಬೇಕು ಅಂತ ಬೆಳೆದಿದ್ದಷ್ಟೇ, ನಾನಾಗಿರ್ಬೇಕು ಅಂತ ಬದುಕಿದಷ್ಟೇ. ಅವನಿಗೆ ಇಷ್ಟು ಅನ್ಯಾಯ. ಇವತ್ತು ಸಮಾಧಿಗೆ ಹೋಗಿ 74ನೇ ವರ್ಷದ ಹುಟ್ಟಿದಬ್ಬ ಮಾಡಬೇಕು ಅಂತ ನಾನು ಸಂತೋಷವಾಗಿ ಬೆಳಗ್ಗೆ 5 ಗಂಟೆಗೆ ಬಂದಿದ್ದೀನಿ. ಇವಾಗ ಇಷ್ಟೊತ್ತು ಬಿಟ್ಟವ್ರೆ. ಆಯ್ತಾ? ಬೆಳಿಗ್ಗೆ 6 ಗಂಟೆ ಬಂದಿದ್ದು ಆಂಧ್ರ ಗಡಿ ಅಂದ್ರೆ ಅಮರಾಪುರ, ನಮ್ದು ಅಮರಾಪುರ. ಆಂಧ್ರ ಗಡಿಯಿಂದ ಬೆಳಿಗ್ಗೆ 6 ಗಂಟೆಗೆ ಇಲ್ಲಿ ಬಂದಿದ್ದೀನಿ. ಇಷ್ಟೊತ್ತಾದ್ರೂ ಬಿಟ್ಟಿಲ್ಲ ಸರ್, ಇಷ್ಟೊತ್ತಾದ್ರೂ ಇಲ್ಲಿ ಬಿಟ್ಟಿಲ್ಲ. ಪ್ರತಿ ವರ್ಷ ಬರ್ತೀನಿ ಸರ್. ಪ್ರತಿ ವರ್ಷ ಹುಟ್ಟುಹಬ್ಬಕ್ಕಾಗ್ಲಿ ಬರ್ತಲೇ ಇರ್ತೀನಿ, ಹೋಗ್ತಲೇ ಇರ್ತೀನಿ. ಒಂದು ದಿನ 6 ಗಂಟೆಗೆ ಬಂದು ಬೆಳಿಗ್ಗೆ 6 ಗಂಟೆಗೆ ಬಂದು ವೈಟ್ ಮಾಡ್ತೀವಿ. ಇಲ್ಲಿ 10 ಗಂಟೆ ಆಯ್ತು ಅಂತ ಇಷ್ಟೊತ್ತಾದ್ರೂ ಗೇಟ್ ಬಿಟ್ಟಿಲ್ಲ. ವಿಷ್ಣುವರ್ಧನ್ ಅಭಿಮಾನಿಗಳನ್ನ ಒಳ್ಳೆ ಪಾಕಿಸ್ತಾನ ಇಂಡಿಯಾ ತರ ನೋಡ್ತಿದ್ದಾರೆ ಇವತ್ತು. ಪ್ರತಿಯೊಂದು ಸರ್ಕಾರ ಸರ್, ಯಡಿಯೂರಪ್ಪನ ಸರ್ಕಾರ ಆಗ್ಲಿ, ಸಿದ್ದರಾಮಯ್ಯ ಸರ್ಕಾರ ಆಗ್ಲಿ, ಇಲ್ಲ ಬೊಮ್ಮಾಯಿ ಸರ್ಕಾರ ಆಗ್ಲಿ, ಯಾವ ಸರ್ಕಾರ ಬಂದ್ರು ಯಾರನ್ನು ಉದ್ಧಾರ ಮಾಡಲ್ಲ. ಬಡವರಾಗಿರ್ತಾರೆ. ನಮ್ಮ ಅಭಿಮಾನಿಗಳು ನೋಡಿ, ವಿಷ್ಣುವರ್ಧನ್ ಅಭಿಮಾನಿಗಳನ್ನ ಮೇಲೆ ಬಿಡಕ್ ಬಿಡ್ತಾ ಇಲ್ಲ. ಸರ್ಕಾರದವರು ಅಂತಲ್ಲ ಸರ್, ಸರ್ಕಾರದವರು ಯಾವ ಸರ್ಕಾರದವರು ಯಾರು ಅವರು ಕಳ್ರೆ, ಸರ್ಕಾರದವರು ಕಳ್ರೆ. 25 ವರ್ಷದ ಮುಂಚೆ ನಾನು ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡ್ರೆ ಅವ್ರು ಅವತ್ತು ನನ್ಗೆ ಹೇಳಿರೋದು ಒಂದೇ ಮಾತು, ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋ, ನಿನ್ ಜೀವನದಲ್ಲಿ ನೀನ್ ಚೆನ್ನಾಗಿ ಕೆಲಸ ಮಾಡಿ ಚೆನ್ನಾಗಿರು ಅಂತ ಹೇಳ್ಕೊಟ್ಟಿರೋ ಮನುಷ್ಯ ನನಗೆ. ಬೇರೆ ಏನು ಹೇಳ್ಕೊಟ್ಟಿಲ್ಲ. ಅವ್ರನ್ನ ನೋಡಿದೀನಿ, ಅವ್ರ ಜೊತೆ ಚೆನ್ನಾಗಿದ್ದೀನಿ. ಅವ್ರು ನಮ್ಗೆ ನೋಡ್ಕೊಟ್ಟಿಲ್ಲ. ಬೆಳಿಗ್ಗೆ ಸಂಜೆ ಇದು ಮಾಡಿ ಅಲ್ಲಿ